ವರ್ಷಕ್ಕೆ ಒಮ್ಮೆ ಮಾತ್ರ ದರ್ಶನ ನೀಡುವಂತಹ ಹಾಸನಾಂಬ ದೇವಿ ಗರ್ಭಗುಡಿ ಬಾಗಿಲನ್ನು ಇದೇ ಅಕ್ಟೋಬರ್ 9ನೇ ತಾರೀಕು ಬಾಗಿಲನ್ನು ತೆರೆಯಲಾಗುತ್ತೆ. ನಾನೀಗ ಹಾಸನಾಂಬ ದೇವಿ ಗರ್ಭಗುಡಿ ಏನಿದೆ ಆ ಗರ್ಭಗುಡಿ ಇರುವಂತಹ ದೇವಾಲಯದ ಮುಂದೆ ಇದ್ದೇನೆ. ಈಗಾಗಲೇ ಹಾಸನದ ಜಿಲ್ಲಾಡಳಿತ ಗರ್ಭಗುಡಿ ಬಾಗಿಲನ್ನು ತೆರೆಯುವಂತಹ ಒಂದು ಜಾತ್ರಾ ಮಹೋತ್ಸವ ದಿನ ಏನೆಲ್ಲ ತಯಾರಿ ಮಾಡಬೇಕು ಆ ತಯಾರಿ ಕೆಲಸಗಳು ಕೂಡ ಈಗಾಗಲೇ ಶುರುವಾಗಿರುವಂಥದ್ದು. ಜೊತೆಗೆ ಅಧಿಕಾರಿಗಳು ಕೂಡ ಈಗಾಗಲೇ ಸಭೆಯನ್ನು ಕೂಡ ಮಾಡಿದ್ದಾರೆ. ಇನ್ನೊಂದು ಕಡೆ ಈಗಾಗಲೇ ದೇವಾಲಯಕ್ಕೆ ಹೊಸದಾಗಿ ಬಣ್ಣವನ್ನು ಬಳಿಯುವಂಥ ಕೆಲಸ ಕೂಡ ಪ್ರಾರಂಭವಾಗಿದೆ. ಪಕ್ಕದಲ್ಲಿ ಇರುವಂತಹ ಸಿದ್ದೇಶ್ವರ ಸ್ವಾಮಿ ದೇವಾಲಯ ಏನಿದೆ ಆ ದೇವಾಲಯದ ಬಳಿಯೂ ಕೂಡ ಎಲ್ಲ ಕೆಲಸ ಕಾರ್ಯಗಳು ಕೂಡ ಪ್ರಾರಂಭವಾಗಿದೆ. ಈಗಷ್ಟೇ ಅಧಿಕಾರಿಗಳು ಸಭೆಯನ್ನು ಕೂಡ ಮಾಡಿದ್ದಾರೆ. ಅಕ್ಟೋಬರ್ 9ನೇ ತಾರೀಕು ಹಾಸನಾಂಬ ದೇವಿ ಗರ್ಭಗುಡಿ ಬಾಗಿಲನ್ನು ತೆರೆಯುತ್ತೆ. ಅಕ್ಟೋಬರ್ 9 ಗರ್ಭಗುಡಿ ಬಾಗಿಲನ್ನು ತೆರೆದರೆ ಅಕ್ಟೋಬರ್ 23ನೇ ತಾರೀಕು ಹಾಸನಾಂಬ ದೇವಾಲಯದ ಗರ್ಭಗುಡಿ ಬಾಗಿಲನ್ನು ಮುಚ್ಚಲಾಗುತ್ತೆ. ಅಂದರೆ ಸಾರ್ವಜನಿಕ ದರ್ಶನಕ್ಕೆ ಅಕ್ಟೋಬರ್ 10ನೇ ತಾರೀಕು ಅಂದರೆ 10ನೇ ತಾರೀಕಿಂದ ಅಕ್ಟೋಬರ್ 22ನೇ ತಾರೀಕು ತನಕ ಮಾತ್ರ ಹಾಸನಾಂಬ ದೇವಿ ದರ್ಶನಕ್ಕೆ ಅವಕಾಶ ಇರುತ್ತೆ. ಯಾಕಂತ ಅಂದರೆ ಬಾಗಿಲು ತೆರೆಯುವಂತಹ 9ನೇ ತಾರೀಕು ಮತ್ತು ದೇವಾಲಯದ ಗರ್ಭಗುಡಿ ಬಾಗಿಲನ್ನು ಮುಚ್ಚುವಂತಹ ಅಕ್ಟೋಬರ್ 23ನೇ ತಾರೀಕು ಸಾರ್ವಜನಿಕರಿಗೆ ದರ್ಶನ ಇರೋದಿಲ್ಲ. ಈ ಬಾರಿ ವಿಶೇಷತೆ ಅಂದರೆ ಈ ಬಾರಿ VVIP ಪಾಸ್ಗಳನ್ನೆಲ್ಲ ರದ್ದು ಮಾಡಿರುವಂಥದ್ದು. ಜೊತೆಗೆ ಇದಕ್ಕೆ ಬದಲಾಗಿ ಗೋಲ್ಡ್ ಪಾಸನ್ನು ಜಿಲ್ಲಾಡಳಿತ ಮಾಡಲಿಕ್ಕೆ ನಿರ್ಧಾರವನ್ನು ಮಾಡಿದ್ದೆ. ಒಟ್ಟಾರೆಯಾಗಿ ಈ ಬಾರಿ ಹಾಸನಾಂಬ ದೇವಾಲಯದ ದರ್ಶನ ಮಾಡಲಿಕ್ಕೆ ದೇವಿ ದರ್ಶನ ಮಾಡಲಿಕ್ಕೆ ಅಂದರೆ ಅಕ್ಟೋಬರ್ 10ರಿಂದ 22ನೇ ತಾರೀಕು ತನಕ ಮಾತ್ರ ಅವಕಾಶ ಇರುತ್ತೆ. ಇನ್ನೇನು ದೇವಾಲಯದ ಬಾಗಿಲು ತೆಗೆಯೋಕ್ಕೆ ದಿನಗಣನೆ ಆರಂಭವಾಗಿದ್ದು ಲಕ್ಷಾಂತರ ಭಕ್ತರು ದೇವಿ ದರ್ಶನಕ್ಕಾಗಿ ಕಾತರಾಗಿದ್ದಾರೆ ಅಂತ ಹೇಳ್ಬೋದಾಗಿದೆ. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ವರ್ಷಕ್ಕೆ ಒಮ್ಮೆ ಮಾತ್ರ ದರ್ಶನ ನೀಡುವಂತಹ ಹಾಸನಾಂಬ ದೇವಿ ಗರ್ಭಗುಡಿ ಬಾಗಿಲನ್ನು ಇದೇ ಅಕ್ಟೋಬರ್ 9ನೇ ತಾರೀಕು ಬಾಗಿಲನ್ನು ತೆರೆಯಲಾಗುತ್ತೆ. ನಾನೀಗ ಹಾಸನಾಂಬ ದೇವಿ ಗರ್ಭಗುಡಿ ಏನಿದೆ ಆ ಗರ್ಭಗುಡಿ ಇರುವಂತಹ ದೇವಾಲಯದ ಮುಂದೆ ಇದ್ದೇನೆ. ಈಗಾಗಲೇ ಹಾಸನದ ಜಿಲ್ಲಾಡಳಿತ ಗರ್ಭಗುಡಿ ಬಾಗಿಲನ್ನು ತೆರೆಯುವಂತಹ ಒಂದು ಜಾತ್ರಾ ಮಹೋತ್ಸವ ದಿನ ಏನೆಲ್ಲ ತಯಾರಿ ಮಾಡಬೇಕು ಆ ತಯಾರಿ ಕೆಲಸಗಳು ಕೂಡ ಈಗಾಗಲೇ ಶುರುವಾಗಿರುವಂಥದ್ದು. ಜೊತೆಗೆ ಅಧಿಕಾರಿಗಳು ಕೂಡ ಈಗಾಗಲೇ ಸಭೆಯನ್ನು ಕೂಡ ಮಾಡಿದ್ದಾರೆ. ಇನ್ನೊಂದು ಕಡೆ ಈಗಾಗಲೇ ದೇವಾಲಯಕ್ಕೆ ಹೊಸದಾಗಿ ಬಣ್ಣವನ್ನು ಬಳಿಯುವಂಥ ಕೆಲಸ ಕೂಡ ಪ್ರಾರಂಭವಾಗಿದೆ. ಪಕ್ಕದಲ್ಲಿ ಇರುವಂತಹ ಸಿದ್ದೇಶ್ವರ ಸ್ವಾಮಿ ದೇವಾಲಯ ಏನಿದೆ ಆ ದೇವಾಲಯದ ಬಳಿಯೂ ಕೂಡ ಎಲ್ಲ ಕೆಲಸ ಕಾರ್ಯಗಳು ಕೂಡ ಪ್ರಾರಂಭವಾಗಿದೆ. ಈಗಷ್ಟೇ ಅಧಿಕಾರಿಗಳು ಸಭೆಯನ್ನು ಕೂಡ ಮಾಡಿದ್ದಾರೆ. ಅಕ್ಟೋಬರ್ 9ನೇ ತಾರೀಕು ಹಾಸನಾಂಬ ದೇವಿ ಗರ್ಭಗುಡಿ ಬಾಗಿಲನ್ನು ತೆರೆಯುತ್ತೆ. ಅಕ್ಟೋಬರ್ 9 ಗರ್ಭಗುಡಿ ಬಾಗಿಲನ್ನು ತೆರೆದರೆ ಅಕ್ಟೋಬರ್ 23ನೇ ತಾರೀಕು ಹಾಸನಾಂಬ ದೇವಾಲಯದ ಗರ್ಭಗುಡಿ ಬಾಗಿಲನ್ನು ಮುಚ್ಚಲಾಗುತ್ತೆ. ಅಂದರೆ ಸಾರ್ವಜನಿಕ ದರ್ಶನಕ್ಕೆ ಅಕ್ಟೋಬರ್ 10ನೇ ತಾರೀಕು ಅಂದರೆ 10ನೇ ತಾರೀಕಿಂದ ಅಕ್ಟೋಬರ್ 22ನೇ ತಾರೀಕು ತನಕ ಮಾತ್ರ ಹಾಸನಾಂಬ ದೇವಿ ದರ್ಶನಕ್ಕೆ ಅವಕಾಶ ಇರುತ್ತೆ. ಯಾಕಂತ ಅಂದರೆ ಬಾಗಿಲು ತೆರೆಯುವಂತಹ 9ನೇ ತಾರೀಕು ಮತ್ತು ದೇವಾಲಯದ ಗರ್ಭಗುಡಿ ಬಾಗಿಲನ್ನು ಮುಚ್ಚುವಂತಹ ಅಕ್ಟೋಬರ್ 23ನೇ ತಾರೀಕು ಸಾರ್ವಜನಿಕರಿಗೆ ದರ್ಶನ ಇರೋದಿಲ್ಲ. ಈ ಬಾರಿ ವಿಶೇಷತೆ ಅಂದರೆ ಈ ಬಾರಿ VVIP ಪಾಸ್ಗಳನ್ನೆಲ್ಲ ರದ್ದು ಮಾಡಿರುವಂಥದ್ದು. ಜೊತೆಗೆ ಇದಕ್ಕೆ ಬದಲಾಗಿ ಗೋಲ್ಡ್ ಪಾಸನ್ನು ಜಿಲ್ಲಾಡಳಿತ ಮಾಡಲಿಕ್ಕೆ ನಿರ್ಧಾರವನ್ನು ಮಾಡಿದ್ದೆ. ಒಟ್ಟಾರೆಯಾಗಿ ಈ ಬಾರಿ ಹಾಸನಾಂಬ ದೇವಾಲಯದ ದರ್ಶನ ಮಾಡಲಿಕ್ಕೆ ದೇವಿ ದರ್ಶನ ಮಾಡಲಿಕ್ಕೆ ಅಂದರೆ ಅಕ್ಟೋಬರ್ 10ರಿಂದ 22ನೇ ತಾರೀಕು ತನಕ ಮಾತ್ರ ಅವಕಾಶ ಇರುತ್ತೆ. ಇನ್ನೇನು ದೇವಾಲಯದ ಬಾಗಿಲು ತೆಗೆಯೋಕ್ಕೆ ದಿನಗಣನೆ ಆರಂಭವಾಗಿದ್ದು ಲಕ್ಷಾಂತರ ಭಕ್ತರು ದೇವಿ ದರ್ಶನಕ್ಕಾಗಿ ಕಾತರಾಗಿದ್ದಾರೆ ಅಂತ ಹೇಳ್ಬೋದಾಗಿದೆ. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ವರ್ಷಕ್ಕೆ ಒಮ್ಮೆ ಮಾತ್ರ ದರ್ಶನ ನೀಡುವಂತಹ ಹಾಸನಾಂಬ ದೇವಿ ಗರ್ಭಗುಡಿ ಬಾಗಿಲನ್ನು ಇದೇ ಅಕ್ಟೋಬರ್ 9ನೇ ತಾರೀಕು ಬಾಗಿಲನ್ನು ತೆರೆಯಲಾಗುತ್ತೆ. ನಾನೀಗ ಹಾಸನಾಂಬ ದೇವಿ ಗರ್ಭಗುಡಿ ಏನಿದೆ ಆ ಗರ್ಭಗುಡಿ ಇರುವಂತಹ ದೇವಾಲಯದ ಮುಂದೆ ಇದ್ದೇನೆ. ಈಗಾಗಲೇ ಹಾಸನದ ಜಿಲ್ಲಾಡಳಿತ ಗರ್ಭಗುಡಿ ಬಾಗಿಲನ್ನು ತೆರೆಯುವಂತಹ ಒಂದು ಜಾತ್ರಾ ಮಹೋತ್ಸವ ದಿನ ಏನೆಲ್ಲ ತಯಾರಿ ಮಾಡಬೇಕು ಆ ತಯಾರಿ ಕೆಲಸಗಳು ಕೂಡ ಈಗಾಗಲೇ ಶುರುವಾಗಿರುವಂಥದ್ದು. ಜೊತೆಗೆ ಅಧಿಕಾರಿಗಳು ಕೂಡ ಈಗಾಗಲೇ ಸಭೆಯನ್ನು ಕೂಡ ಮಾಡಿದ್ದಾರೆ. ಇನ್ನೊಂದು ಕಡೆ ಈಗಾಗಲೇ ದೇವಾಲಯಕ್ಕೆ ಹೊಸದಾಗಿ ಬಣ್ಣವನ್ನು ಬಳಿಯುವಂಥ ಕೆಲಸ ಕೂಡ ಪ್ರಾರಂಭವಾಗಿದೆ. ಪಕ್ಕದಲ್ಲಿ ಇರುವಂತಹ ಸಿದ್ದೇಶ್ವರ ಸ್ವಾಮಿ ದೇವಾಲಯ ಏನಿದೆ ಆ ದೇವಾಲಯದ ಬಳಿಯೂ ಕೂಡ ಎಲ್ಲ ಕೆಲಸ ಕಾರ್ಯಗಳು ಕೂಡ ಪ್ರಾರಂಭವಾಗಿದೆ. ಈಗಷ್ಟೇ ಅಧಿಕಾರಿಗಳು ಸಭೆಯನ್ನು ಕೂಡ ಮಾಡಿದ್ದಾರೆ. ಅಕ್ಟೋಬರ್ 9ನೇ ತಾರೀಕು ಹಾಸನಾಂಬ ದೇವಿ ಗರ್ಭಗುಡಿ ಬಾಗಿಲನ್ನು
ತೆರೆಯುತ್ತೆ. ಅಕ್ಟೋಬರ್ 9 ಗರ್ಭಗುಡಿ ಬಾಗಿಲನ್ನು ತೆರೆದರೆ ಅಕ್ಟೋಬರ್ 23ನೇ ತಾರೀಕು ಹಾಸನಾಂಬ ದೇವಾಲಯದ ಗರ್ಭಗುಡಿ ಬಾಗಿಲನ್ನು ಮುಚ್ಚಲಾಗುತ್ತೆ. ಅಂದರೆ ಸಾರ್ವಜನಿಕ ದರ್ಶನಕ್ಕೆ ಅಕ್ಟೋಬರ್ 10ನೇ ತಾರೀಕು ಅಂದರೆ 10ನೇ ತಾರೀಕಿಂದ ಅಕ್ಟೋಬರ್ 22ನೇ ತಾರೀಕು ತನಕ ಮಾತ್ರ ಹಾಸನಾಂಬ ದೇವಿ ದರ್ಶನಕ್ಕೆ ಅವಕಾಶ ಇರುತ್ತೆ. ಯಾಕಂತ ಅಂದರೆ ಬಾಗಿಲು ತೆರೆಯುವಂತಹ 9ನೇ ತಾರೀಕು ಮತ್ತು ದೇವಾಲಯದ ಗರ್ಭಗುಡಿ ಬಾಗಿಲನ್ನು ಮುಚ್ಚುವಂತಹ ಅಕ್ಟೋಬರ್ 23ನೇ ತಾರೀಕು ಸಾರ್ವಜನಿಕರಿಗೆ ದರ್ಶನ ಇರೋದಿಲ್ಲ. ಈ ಬಾರಿ ವಿಶೇಷತೆ ಅಂದರೆ ಈ ಬಾರಿ VVIP ಪಾಸ್ಗಳನ್ನೆಲ್ಲ ರದ್ದು ಮಾಡಿರುವಂಥದ್ದು. ಜೊತೆಗೆ ಇದಕ್ಕೆ ಬದಲಾಗಿ ಗೋಲ್ಡ್ ಪಾಸನ್ನು ಜಿಲ್ಲಾಡಳಿತ ಮಾಡಲಿಕ್ಕೆ ನಿರ್ಧಾರವನ್ನು ಮಾಡಿದ್ದೆ. ಒಟ್ಟಾರೆಯಾಗಿ ಈ ಬಾರಿ ಹಾಸನಾಂಬ ದೇವಾಲಯದ ದರ್ಶನ ಮಾಡಲಿಕ್ಕೆ, ದೇವಿ ದರ್ಶನ ಮಾಡಲಿಕ್ಕೆ ಅಂದರೆ ಅಕ್ಟೋಬರ್ 10ರಿಂದ 22ನೇ ತಾರೀಕು ತನಕ ಮಾತ್ರ ಅವಕಾಶ ಇರುತ್ತೆ. ಇನ್ನೇನು ದೇವಾಲಯದ ಬಾಗಿಲು ತೆಗೆಯೋಕ್ಕೆ ದಿನಗಣನೆ ಆರಂಭವಾಗಿದ್ದು ಲಕ್ಷಾಂತರ ಭಕ್ತರು ದೇವಿ ದರ್ಶನಕ್ಕಾಗಿ ಕಾತರಾಗಿದ್ದಾರೆ ಅಂತ ಹೇಳ್ಬೋದಾಗಿದೆ. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ವರ್ಷಕ್ಕೆ ಒಮ್ಮೆ ಮಾತ್ರ ದರ್ಶನ ನೀಡುವಂತಹ ಹಾಸನಾಂಬ ದೇವಿ ಗರ್ಭಗುಡಿ ಬಾಗಿಲನ್ನು ಇದೇ ಅಕ್ಟೋಬರ್ 9ನೇ ತಾರೀಕು ಬಾಗಿಲನ್ನು ತೆರೆಯಲಾಗುತ್ತೆ. ನಾನೀಗ ಹಾಸನಾಂಬ ದೇವಿ ಗರ್ಭಗುಡಿ ಏನಿದೆ ಆ ಗರ್ಭಗುಡಿ ಇರುವಂತಹ ದೇವಾಲಯದ ಮುಂದೆ ಇದ್ದೇನೆ. ಈಗಾಗಲೇ ಹಾಸನದ ಜಿಲ್ಲಾಡಳಿತ ಗರ್ಭಗುಡಿ ಬಾಗಿಲನ್ನು ತೆರೆಯುವಂತಹ ಒಂದು ಜಾತ್ರಾ ಮಹೋತ್ಸವ ದಿನ ಏನೆಲ್ಲ ತಯಾರಿ ಮಾಡಬೇಕು ಆ ತಯಾರಿ ಕೆಲಸಗಳು ಕೂಡ ಈಗಾಗಲೇ ಶುರುವಾಗಿರುವಂಥದ್ದು. ಜೊತೆಗೆ ಅಧಿಕಾರಿಗಳು ಕೂಡ ಈಗಾಗಲೇ ಸಭೆಯನ್ನು ಕೂಡ ಮಾಡಿದ್ದಾರೆ. ಇನ್ನೊಂದು ಕಡೆ ಈಗಾಗಲೇ ದೇವಾಲಯಕ್ಕೆ ಹೊಸದಾಗಿ ಬಣ್ಣವನ್ನು ಬಳಿಯುವಂಥ ಕೆಲಸ ಕೂಡ ಪ್ರಾರಂಭವಾಗಿದೆ. ಪಕ್ಕದಲ್ಲಿ ಇರುವಂತಹ ಸಿದ್ದೇಶ್ವರ ಸ್ವಾಮಿ ದೇವಾಲಯ ಏನಿದೆ ಆ ದೇವಾಲಯದ ಬಳಿಯೂ ಕೂಡ ಎಲ್ಲ ಕೆಲಸ ಕಾರ್ಯಗಳು ಕೂಡ ಪ್ರಾರಂಭವಾಗಿದೆ. ಈಗಷ್ಟೇ ಅಧಿಕಾರಿಗಳು ಸಭೆಯನ್ನು ಕೂಡ ಮಾಡಿದ್ದಾರೆ. ಅಕ್ಟೋಬರ್ 9ನೇ ತಾರೀಕು ಹಾಸನಾಂಬ ದೇವಿ ಗರ್ಭಗುಡಿ ಬಾಗಿಲನ್ನು ತೆರೆಯುತ್ತೆ. ಅಕ್ಟೋಬರ್ 9 ಗರ್ಭಗುಡಿ ಬಾಗಿಲನ್ನು ತೆರೆದರೆ ಅಕ್ಟೋಬರ್ 23ನೇ ತಾರೀಕು ಹಾಸನಾಂಬ ದೇವಾಲಯದ ಗರ್ಭಗುಡಿ ಬಾಗಿಲನ್ನು ಮುಚ್ಚಲಾಗುತ್ತೆ. ಅಂದರೆ ಸಾರ್ವಜನಿಕ ದರ್ಶನಕ್ಕೆ ಅಕ್ಟೋಬರ್ 10ನೇ ತಾರೀಕು ಅಂದರೆ 10ನೇ ತಾರೀಕಿಂದ ಅಕ್ಟೋಬರ್ 22ನೇ ತಾರೀಕು ತನಕ ಮಾತ್ರ ಹಾಸನಾಂಬ ದೇವಿ ದರ್ಶನಕ್ಕೆ ಅವಕಾಶ ಇರುತ್ತೆ. ಯಾಕಂತ ಅಂದರೆ ಬಾಗಿಲು ತೆರೆಯುವಂತಹ 9ನೇ ತಾರೀಕು ಮತ್ತು ದೇವಾಲಯದ ಗರ್ಭಗುಡಿ ಬಾಗಿಲನ್ನು ಮುಚ್ಚುವಂತಹ ಅಕ್ಟೋಬರ್ 23ನೇ ತಾರೀಕು ಸಾರ್ವಜನಿಕರಿಗೆ ದರ್ಶನ ಇರೋದಿಲ್ಲ. ಈ ಬಾರಿ ವಿಶೇಷತೆ ಅಂದರೆ ಈ ಬಾರಿ VVIP ಪಾಸ್ಗಳನ್ನೆಲ್ಲ ರದ್ದು ಮಾಡಿರುವಂಥದ್ದು. ಜೊತೆಗೆ ಇದಕ್ಕೆ ಬದಲಾಗಿ ಗೋಲ್ಡ್ ಪಾಸನ್ನು ಜಿಲ್ಲಾಡಳಿತ ಮಾಡಲಿಕ್ಕೆ ನಿರ್ಧಾರವನ್ನು ಮಾಡಿದ್ದೆ. ಒಟ್ಟಾರೆಯಾಗಿ ಈ ಬಾರಿ ಹಾಸನಾಂಬ ದೇವಾಲಯದ ದರ್ಶನ ಮಾಡಲಿಕ್ಕೆ, ದೇವಿ ದರ್ಶನ ಮಾಡಲಿಕ್ಕೆ ಅಂದರೆ ಅಕ್ಟೋಬರ್ 10ರಿಂದ 22ನೇ ತಾರೀಕು ತನಕ ಮಾತ್ರ ಅವಕಾಶ ಇರುತ್ತೆ. ಇನ್ನೇನು ದೇವಾಲಯದ ಬಾಗಿಲು ತೆಗೆಯೋಕ್ಕೆ ದಿನಗಣನೆ ಆರಂಭವಾಗಿದ್ದು ಲಕ್ಷಾಂತರ ಭಕ್ತರು ದೇವಿ ದರ್ಶನಕ್ಕಾಗಿ ಕಾತರಾಗಿದ್ದಾರೆ ಅಂತ ಹೇಳ್ಬೋದಾಗಿದೆ. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ.